ತಮಿಳುನಾಡಿಗೆ ಕಾವೇರಿ ನೀರು ಆದೇಶ ಪಾಲಿಸ್ತಾ ಸರ್ಕಾರ 10 ದಿನಕ್ಕೆ 10 ಅಡಿ ನೀರು ಖಾಲಿ 74 ಅಡಿಗೆ ಕುಸಿದ ಕಬಿನಿ ಡ್ಯಾಂ ರೈತರು ಹೋರಾಟಗಾರರ ಆಕ್ರೋಶ ಬೇಸಿಗೆಗೆ ಜಲ ಗಂಡಾಂತರ ಫಿಕ್ಸ್ ಕಬಿನಿ ಡ್ಯಾಂ ಖಾಲಿ ತಮಿಳುನಾಡಿಗೆ 12,000 ಕ್ಯೂಸೆಕ್ 15 ದಿನಗಳ ಕಾಲ ಬಿಡಬೇಕು ಅಂದ್ರೆ 15.5 ಟಿಎಂಸಿ ನೀರನ್ನ ಬಿಡಬೇಕು ಅಂತ ಫಸ್ಟ್ ಸಿಡಬ್ಲ್ಯೂಆರ್ಸಿ ಹೇಳ್ತು. ಅದಾದ್ಮೇಲೆ ಸಿಡಬ್ಲ್ಯೂಎಂಎ ಕೂಡ ಆದೇಶವನ್ನ ಎತ್ತಿಡ್ತು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಯಿತು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಹಿನ್ನಡೆ ಆಯಿತು. ಈ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಹೇಳ್ತು. ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದೆ. ಕಬಿನಿ ಡ್ಯಾಂನಿಂದ ತಮಿಳುನಾಡಿಗೆ ಕಾವೇರಿ ನೀರು ಹೋಗ್ತಾನೆ ಇದೆ. ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಯಥಾವತ್ತಾಗಿ ಪಾಲನೆ ಮಾಡ್ತಾನೆ ಇದೆ. ಪ್ರತಿದಿನ 1 ಟಿಎಂಸಿ ನೀರು ಹರಿಬಿಡ್ತಾ ಇರುವಂತದ್ದು ಅಧಿಕಾರಿಗಳು. 10 ದಿನಕ್ಕೆ ಕಬಿನಿ ಡ್ಯಾಂನ 10 ಅಡಿ ನೀರು ಖಾಲಿಯಾಗಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ಭರ್ತಿಯಾಗಿದ್ದಂತ ಕಬಿನಿ ಡ್ಯಾಮ್ ಈಗ 10 ಅಡಿ ನೀರು ಕಡಿಮೆ ಆಗಿರುವಂತದ್ದು. ಬೇಸಿಗೆ ವೇಳೆಗೆ ಕುಡಿಯುವ ನೀರಿಗೆ ಸಂಕಷ್ಟ ಫಿಕ್ಸ್ ಆಗ್ಬಿಡುತ್ತಾ ಅನ್ನುವಂತ ಪ್ರಶ್ನೆ. ಅಷ್ಟೊತ್ತಿಗೆ ಮಳೆ ಬಂದ್ರೆ ಓಕೆ, ಯಾಕಂದ್ರೆ ವರ್ಣನ ಕೃಪೆ ಬಂದಂತ ಹಿನ್ನೆಲೆಯಲ್ಲೇ ಡ್ಯಾಮ್ಗಳಿಗೆ ಜೀವ ಕಳೆ ಬಂದಿದೆ. ಬೆಂಗಳೂರು ಸೇರಿದಂತೆ 5 ಜಿಲ್ಲೆಗಳಿಗೆ ನೀರಿನ ಸಂಕಷ್ಟ ಎದುರಾಗಬಾರ್ದು ಅಂದ್ರೆ ಸದ್ಯಕ್ಕೆ ಈಗಿರುವಂತ ನೀರನ್ನ ಉಳಿಸ್ಕೊಳ್ಬೇಕಾಗಿದೆ. ಮೈಸೂರು, ಮಂಡ್ಯ, ಬೆಂಗಳೂರು ದಕ್ಷಿಣ, ಚಾಮರಾಜನಗರ ಜಿಲ್ಲೆಗೂ ಕೂಡ ಬೇಸಿಗೆಗೆ ಇದೇ ರೀತಿಯಾಗಿ ನೀರು ಬಿಟ್ಟಿದ್ದೆ ಆದ್ರೆ, ಮತ್ತಷ್ಟು ನೀರು ಖಾಲಿ ಆಗಿದ್ದೆ ಆದ್ರೆ ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಇದೆ. ಬಟ್ KRS ಡ್ಯಾಮ್ ಅಲ್ಲಿ ಸದ್ಯ ನೀರಿದೆ. ಮುಂದಿನ 6-7 ತಿಂಗಳಲ್ಲಂತೂ ಯಾವುದೇ ರೀತಿಯಾದಂಥ ಕುಡಿಯುವ ನೀರಿಗೆ ಪ್ರಾಬ್ಲಮ್ ಎದುರಾಗಲ್ಲ. ಈಗ ಸದ್ಯಕ್ಕೆ 12,000 ಕ್ಯೂಸೆಕ್ ಏನ್ ಬಿಡ್ಲಾಗ್ತಾ ಇದೆ ಅದನ್ನ 15 ದಿನದ ಒಳಗಾಗಿ ಆದೇಶವನ್ನ ಪಾಲನೆ ಮಾಡಿ ಅಷ್ಟಕ್ಕೆ ಸೀಮಿತ ಆದ್ರೆ ಓಕೆ. ಮತ್ತೇನಾದ್ರೂ ಅಪೀಲ್ ಹೋಗಿ ಇನ್ನೂ ಬೇಕು ಅಂತ ಏನಾದ್ರೂ ಆದ್ರೆ ಅವಾಗ ಗ್ಯಾರಂಟಿ ಗಂಡಾಂತರನೇ. ರಸಗೊಬ್ಬರ ಸಿಗ್ತಾ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು, ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸ್ಪಷ್ಟವಾದಂಥ ನೀರನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆ ಇಲ್ಲದ ಕಾರಣ ಎಲ್ಲ ರೈತರು ಕೂಡ ಕೃಷಿಯನ್ನು ಮಾಡದೇನೆ ಆತಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ. ಒಂದು ಕಡೆ ಡ್ಯಾಮ್ ತುಂಬಿದೆ. 19 TMCಗಿಂತ ಜಾಸ್ತಿ ಇದ್ದಂಥ ನೀರು ಇವತ್ತು 12 TMCಗೆ ಬಂದು ಇಳಿದಿದೆ. ಅಂದರೆ ಕಬಿನಿ ಡ್ಯಾಮ್ ಅನ್ನ ತಮಿಳುನಾಡಿಗೆ ನೀರಿನ ತೊಟ್ಟಿಯಾಗಿ ಬಳಕೆ ಮಾಡಲಿಕ್ಕೆ ಅವಿವೇಕಿ ಸರ್ಕಾರ ಮಾಡ್ಕೋತಾ ಇದೆ. ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ತಕ್ಷಣ ತಮಿಳುನಾಡಿಗೆ ಹೆಚ್ಚುವರಿ ನೀರನ್ನು ನೀವು ಬಿಡಬೇಕಾದ್ರೆ ಮಳೆ ಮತ್ತು ಸಂಕಷ್ಟ ಸೂತ್ರವನ್ನು ರೂಪಿಸಿ ಆವಾಗ ನೀರನ್ನು ಬಿಡಿ. ಈಗ ಸ್ಥಳೀಯ ಪರಿಸ್ಥಿತಿ ಒಳಗಡೆ ನೀರನ್ನು ಬಿಟ್ಟರೆ ಈ ಭಾಗದ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರು, ಕೆರೆ ಕಟ್ಟೆಗಳಿಗೆ ತುಂಬಿಸಲಿಕ್ಕೆ, ಅಂತರ್ಜಲ ವೃದ್ಧಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. KRS ಜಲಾಶಯದಿಂದಲೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಲಾಗ್ತಾ ಇದೆ. KRS ಜಲಾಶಯದಿಂದ ಹೊರಹರಿವು ಹೆಚ್ಚಳ ಆಗಿದೆ. KRS ಡ್ಯಾಮ್ನಿಂದ 5,000 ಕ್ಯೂಸೆಕ್ ಹೊರಹರಿವು ಇದೆಯಂತ. 5,000 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಕಬಿನಿ ನೀರಿನ ಮಟ್ಟ ಕುಸಿತವಾಗಿದ್ದರಿಂದ ಇದೀಗ KRS ಡ್ಯಾಮ್ನಿಂದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ 1 TMC ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ವಿ. ನೋಡಿ, ಇಲ್ಲಿ ಗೊತ್ತೇ ಆಗ್ತಾ ಇಲ್ಲ ಆ ರೀತಿಯಾಗಿ ಪಾಲನೆ ಮಾಡಲಾಗ್ತಾ ಇದೆ ಆದೇಶವನ್ನ. ಒಂದ್ ಕಡೆ ಹೋರಾಟಗಳು ನಡೀತಾನೆ ಇತ್ತು. ಆದ್ರೆ ಸರ್ಕಾರ ನಾವು ಬಿಡಲ್ಲ ಅದು ಇದು ಅಂತೆಲ್ಲ ಹೇಳಿದ್ರು ಕೂಡ ಕದ್ದು ಮುಚ್ಚಿ ಅಂತೂ ಬಿಡ್ತಾ ಇದ್ದಾರೆ. ಇಲ್ಲಿ ಕದ್ದು ಮುಚ್ಚಿ ಏನ್ ಮಾಡ್ಲಿಕ್ಕೆ ಆಗಲ್ಲ. ಡ್ಯಾಮ್ಗಳಿಂದ ಎಷ್ಟು ಔಟ್ಫ್ಲೋ ಹೋದ್ರೂ ಕೂಡ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದ್ ಕಡೆ ಕಬಿನಿಯಿಂದನೂ ಕೂಡ ಬಿಡ್ತಾ ಇದ್ರು, ಈಗ KRS ಡ್ಯಾಮ್ ಇಂದಲೂ ಕೂಡ ನೀರು ಬಿಡ್ಲಾಗ್ತಾ ಇರುವಂತದ್ದು. ಅಂದ್ರೆ ಆದೇಶ ಪಾಲನೆ ಮಾಡ್ತಾ ಇದೆ ಸರ್ಕಾರ. ಒಂದ್ ಕಡೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲಿ ಡ್ಯಾಮ್ಗಳಿಂದ ನೀರನ್ನ ಹರಿಸ್ತಾ ಇರುವಂತದ್ದು. KRS ನಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು TMC ನೀರಿದೆ, ಎಷ್ಟು ನೀರನ್ನ ಹೊರಗಡೆ ಬಿಡ್ಲಾಗ್ತಾ ಇದೆ, ಕಬಿನಿಲಿ ಎಷ್ಟು TMC ನೀರಿದೆ, ಈಗ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಹೊರಗಡೆ ಬಿಡ್ಲಾಗ್ತಾ ಇದೆ, ಇದು ಯಾವ ರೀತಿಯ ಸಂಕಷ್ಟ ತಂದೊಡ್ಬೋದು ಅಂತ? ಪೃಥ್ವಿ, ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ಏನು ನೀರನ್ನ ಬಿಡ್ತಾ ಇಲ್ಲ, ರಾಜಾರೋಷವಾಗಿಯೂ ಕೂಡ ನೀರನ್ನ ಬಿಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 10 ದಿನಗಳ ಹಿಂದೆ 19.30 TMC ಅಷ್ಟು ನೀರು ಕಬಿನಿ ಜಲಾಶಯದಲ್ಲಿ ಶೇಖರಣೆಗೊಂಡಿತ್ತು. ಇನ್ನೇನು ಬಾಗಿನವನ್ನು ಕೂಡ ಕಬಿನಿ ಜಲಾಶಯಕ್ಕೆ ಅರ್ಪಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆ ಸಮಯದಲ್ಲಿ ಕಬಿನಿಗೆ ಒಳಹರಿವು ಸಹ 30,000 ಕ್ಯೂಸೆಕ್ ನೀರಿದ್ದಂಥದ್ದು. ಆದ್ರೆ ಸದ್ಯ ಇದೀಗ ಕಬಿನಿಗೆ ಒಳಹರಿವು ಇರುವಂತದ್ದು ಕಳೆದ 10 ದಿನಗಳಿಂದಲೂ ಕೂಡ ಕೇವಲ 6,500ದಿಂದ 7,000 ಮಾತ್ರ. ಆದ್ರೆ ಕಳೆದ 10 ದಿನಗಳಿಂದಲೂ ಕೂಡ ಸುಮಾರು 12,960 ಕ್ಯೂಸೆಕ್ ನೀರನ್ನ ಕಬಿನಿ ಡ್ಯಾಮ್ನಿಂದ
ತಮಿಳುನಾಡಿನತ್ತ ಹೊರಬಿಡ್ತಾ ಇರುವಂತದ್ದು. ಇದು ಏನು ಹಿಂದೆ CWRC CWMA ಆದೇಶವನ್ನ ಮಾಡಿತ್ತು, ತಮಿಳುನಾಡಿಗೆ ಪ್ರತಿನಿತ್ಯವೂ ಕೂಡ 12,000 ಕ್ಯೂಸೆಕ್ ನೀರನ್ನ ಬಿಡಲೇಬೇಕು ಅಂತೇಳಿ. ಈ ಆದೇಶವನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕಬಿನಿ ನೀರನ್ನ ಬೇಕು ಅಂದ್ರೆ ಆ ಆದೇಶಕ್ಕಾಗಿಯೇ ಯೂಸ್ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ರೈತರ ಆರೋಪವಾಗಿರುವಂಥದ್ದು. ಮತ್ತೊಂದು ಕಡೆಯಾಗಿ ರೈತರು ಹಿಂದೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇರ್ಬೋದು CMಗೆ ಮನವಿಯನ್ನ ಮಾಡಿದ್ರು, ಕೃಷಿಗೆ ನೀರು ಕೊಡ್ತೀರಾ ಇಲ್ವಾ, ಅದನ್ನ ಸಭೆ ಮಾಡಿ ನೀವು ದಯಮಾಡಿ ಹೇಳಿ ಅಂತ. ಆದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಉತ್ತರವನ್ನು ಕೊಟ್ಟಿರಲಿಲ್ಲ. ಅದರ ಬದಲಾಗಿ ಕೃಷಿ ಇಲಾಖೆ ಒಂದು ಮಾಹಿತಿಯನ್ನು ಕೊಟ್ಟಿತ್ತು, ಯಾರು ಕೂಡ ಭತ್ತವನ್ನು ಬೆಳಿಬೇಡಿ, ಪ್ರತ್ಯೇಕ ಬೆಳೆಗಳನ್ನ ಬೆಳ್ಕೊಳ್ಳಿ, ಈ ಬಾರಿ ನೀರು ಬಿಡೋದು ಕಷ್ಟ ಅಂತೇಳಿ. ಆದ್ರೆ ಎಲ್ಲೋ ಒಂದು ಕಡೆ ರೈತರಿಗೆ ಬಿಡೋದಿಕ್ಕೆ ನೀರಿಲ್ಲ, ಆದ್ರೆ ತಮಿಳುನಾಡಿಗೆ ಬಿಡುವಂತ ನೀರು ಹರಿದು ಹೋಗ್ತಾ ಇರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ KRS ಡ್ಯಾಮ್ ನಲ್ಲಿ ಇದೀಗ ಏನು ನೀರಿಲ್ಲ ಅಂತ ಹೇಳಲಾಗ್ತಿತ್ತು. ಕೇವಲ 1,300 ಕ್ಯೂಸೆಕ್ ನೀರಷ್ಟೇ ಅದಕ್ಕೆ ಒಳಹರಿವಿನ ಪ್ರಮಾಣ ಇದ್ದದ್ದಂಥದ್ದು. ಆ ಹಿನ್ನೆಲೆಯಲ್ಲಿ 1,500 ಕ್ಯೂಸೆಕ್ ನೀರನ್ನ ಹರಿಬಿಡ್ಲಾಗ್ತಿತ್ತು. ಇಂದು ಏಕಾಏಕಿ 4,500 ಕ್ಯೂಸೆಕ್ ಅನ್ನ KRS ಡ್ಯಾಮ್ ನಿಂದಲೂ ಕೂಡ ತಮಿಳುನಾಡತ್ತ ಹರಿಸ್ತಾ ಇರುವಂತದ್ದು. ಅಲ್ಲಿಗೆ ಕಬಿನಿ ಜಲಾಶಯದಿಂದ 12,960, KRS ನಿಂದ 4,500 ಸೇರಿ 17,000 ಕ್ಯೂಸೆಕ್ ನೀರನ್ನು ಎಲ್ಲಿಗೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ 19.30 ಇದ್ದಂತಹ ಕಬಿನಿ ಡ್ಯಾಮ್ನ ಇಂದಿನ ಸದ್ಯದ ಸಾಮರ್ಥ್ಯ ಇರುವಂಥದ್ದು ಕೇವಲ 13.30, ಅಂದ್ರೆ 10 ದಿನಕ್ಕೆ ಸುಮಾರು 6 TMC ನೀರಷ್ಟು ಖಾಲಿಯಾಗಿದೆ. 10 ಅಡಿ ನೀರನ್ನ ತಮಿಳುನಾಡಿಗೆ ಈಗಾಗಲೇ ಹರಿದು ಬಿಟ್ಟಿರುವಂಥದ್ದು. ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಏನು ಕಬಿನಿ ಡ್ಯಾಮ್ ಅನ್ನೇ ಆಶ್ರಯಿಸಿಕೊಂಡಿರುವಂತಹ ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರಿನಲ್ಲಿ ಕುಡಿಯೋ ನೀರು ಸಮಸ್ಯೆ ಉದ್ಭವ ಆಗದಂತೆ ಗ್ಯಾರಂಟಿ. ಯಾಕೆಂತ ಹೇಳಿದ್ರೆ ಈಗಾಗಲೇ 13 ಒಳಹರಿವಿನ ಪ್ರಮಾಣ ಕೇವಲ 6,500 ಇರುವಂತದ್ದು. ಈಗಾಗಲೇ 12,500 ಕ್ಯೂಸೆಕ್ ಅನ್ನು ಹರಿಬಿಡ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಬಿಡುವಂತ ನೀರನ್ನ ಹೆಚ್ಚುವರಿಯಾಗೂ ಕೂಡ ಬಿಡ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ರೈತರು ಹೊರಹಾಕ್ತಾ ಇರುವಂತಹ ಆಕ್ರೋಶ. ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಂಗಳೂರಲ್ಲಿ ಸಕ್ಕರೆ ದರ ಮತ್ತೆ ಏರಿಕೆಯಾಗಿದೆ. ನಿನ್ನೆ ಸಂಜೆ ಸಕ್ಕರೆ ದರ ಕೆಜಿಗೆ 4 ರೂಪಾಯಿ ದಿಢೀರ್ ಅಂತ ಹೆಚ್ಚಳ ಆಗಿದೆ. ನಿನ್ನೆ ಮಧ್ಯಾಹ್ನದವರೆಗೆ 1 ಕೆಜಿ ಸಕ್ಕರೆಗೆ 68 ರೂಪಾಯಿ ಇತ್ತು. ಸಂಜೆ ಬಳಿಕ ಏಕಾಏಕಿ 4 ರೂಪಾಯಿ ಹೆಚ್ಚಳ ಆಗಿದ್ದು ಸದ್ಯ ಕೆಜಿ ಸಕ್ಕರೆಗೆ 72 ರೂಪಾಯಿ ಇದೆ. 1 ತಿಂಗಳ ಹಿಂದೆ ಸಕ್ಕರೆ ಕೆಜಿಗೆ 45 ರೂಪಾಯಿ ಇತ್ತು. ಇದೀಗ 1 ತಿಂಗಳ ಅವಧಿಯಲ್ಲಿ ಹಂತವಾಗಿ 27 ರೂಪಾಯಿ ಏರಿಕೆ ಆಗಿದೆ. ಎಥನಾಲ್, ಪೆಟ್ರೋಲಿಯಂ ಉತ್ಪಾದನೆಗೆ ಕಬ್ಬು ಬಳಕೆ ಹೆಚ್ಚಾಗಿರೋ ಹಿನ್ನೆಲೆ ಸಕ್ಕರೆ ದರ ಏರಿಕೆ ಆಗ್ತಿದ್ದಾರೆ ಅಂತಿದ್ದಾರೆ ವರ್ತಕರು. ಸೆಂಟ್ರಲ್ ಗೌರ್ಮೆಂಟ್ ಎಥನಾಲ್ಗೆ ಅಂತ ಹೇಳ್ಬಿಟ್ಟು ಈ ಕಬ್ಬಿಂದೆಲ್ಲ ಹೋಗ್ತಾ ಇದೆ. ಹಾಗಾಗಿ ತುಂಬಾನೇ ಡಿಮ್ಯಾಂಡ್ ಆಗಿದೆ. ಕಳೆದ 3 ವಾರಗಳ ಹಿಂದ್ಗಡೆ 43, 44, 45 ರೂಪಾಯಿ ಇತ್ತು. ಈಗ 68, 69, 70 ರೂಪಾಯಿ ಸದ್ಯದ ಸ್ಥಿತಿಯಲ್ಲಿದೆ. ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇದೆ. ನಾವು ಮಿಲ್ಲಲ್ಲಿ ಪರ್ಚೇಸ್ ಮಾಡಿದ್ರೆ ನಾವು 72, 74 ರೂಪಾಯಿ ಮಾರಬೇಕು. ಆ ಪೊಸಿಷನ್ ಇದೆ. ಈಗ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. 15 ದಿನದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. 80 ರೂಪಾಯಿ ದಾಟುತ್ತೆ ಅಂತ ನಮಗೆ ಬಂದಿರೋ ಮಾಹಿತಿ. ಜನರಲ್ಲಿ ತುಂಬಾ ಆತಂಕ ಇದೆ. ತುಂಬಾ ಜನಗಳಿಗೆ ತೊಂದರೆನೂ ಆಗುತ್ತೆ. ಇದು ಸಾಮಾನ್ಯ ಜನರಿಗಂತೂ ತೊಂದರೆ ತಪ್ಪಿದ್ದಲ್ಲ ಇದು.